ಈ ಬಿಡದಿ ವಿಷಯ ಕಾರ್ಪೊರೇಷನ್ ಮಾಡಿದ ಎಷ್ಟು ವರ್ಷ? 1 ವರ್ಷ ಬೇರೆ. ಸಿದ್ದರಾಮಯ್ಯನವರು ಇದ್ದಾಗ ಬಿಡದಿ ಹತ್ರ ಜನ ಕಳಿಸ್ಲಿಲ್ಲ. ಕಾರ್ಪೊರೇಷನ್ ಮಾಡಿ ರಾಮರು ಸೇರಿದಂತೆ ಬೆಂಗಳೂರು ದಕ್ಷಿಣದ ಕಾರ್ಪೊರೇಷನ್ ಸಿದ್ದರಾಮಯ್ಯನವರು ಬಿಡದಿ ಹತ್ರ ಕಳಿಸ್ಲಿಲ್ಲ. ಆದರೆ ಇವರು ಬಂದ 1 ತಿಂಗಳೇ ಆಗಿಲ್ಲ, ಇಲ್ಲಿ 40,000 ಸೈಟ್ರವರೆಗೆ ನಿವೇಶನ ಮಾಡಿರ್ತಕ್ಕಂಥ ಅಂಕಿ ಅಂಶಗಳಿದೆ. ಯಾಕೆ? ಇದರ ಉದ್ದೇಶ ಏನು? ನಾನು ಇದರ ಬಗ್ಗೆ ಗೊತ್ತಿದೆ, ನನಗೆ ಯಾವ ಕಾರಣದಿಂದ ಇದಕ್ಕೆ ನೀವು ಕೈ ಹಾಕಿದಿರಿ ಅನ್ನೋದು ಗೊತ್ತಿದೆ ನನಗೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನು ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಎಕರೆ ಭೂಮಿನ ನಿವೇಶನ ಮಾಡಬೇಕು. ಇದಕ್ಕೆ ಗೌರ್ಮೆಂಟ್ ಗ್ಯಾರಂಟಿಯಿಂದ ಸುಮಾರು 12,000 ಕೋಟಿ ಮೇಲೆ. ಆಮೇಲೆ ಯಾವನ್ ಲೇಔಟ್ ಮಾಡ್ತಾನೋ ಅವನಿಗೆ 8,000 ಕೋಟಿ ಗ್ಯಾರಂಟಿ. ಇದು ಬಹಳ ದಿನ ಬಚ್ಚಿಟ್ಟು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು 24ನೇ ತಾರೀಕು ಕಾಗದ ಬರೆದೆ, ನಿಜ. ನಿಮಗೆ 20 ದಿನ ಟೈಮ್ ತಗೊಂಡಿದ್ದೀನಿ ನಿಮಗೆ ನಿಮ್ಮ ಮುಂದೆ ಈ ವಿಷಯನ ಇಡ್ಲಿಕ್ಕೆ. ನಾನು ಹೋರಾಟದ ಜಾಗಕ್ಕೆ ಹೋಗಿಲ್ಲ. ಹೋದರೆ ಪ್ರಚೋದನೆ ಮಾಡಿದ್ರು ಅಂತ ನನ್ನ ಮೇಲೆ ಆಪಾದನೆ ಬರಬಾರ್ದು ಅಂತ ಹೇಳಿ ನಾನು ಹೋಗಿಲ್ಲ. ಕುಮಾರಸ್ವಾಮಿಯವರು ಇವತ್ತು ಹಾಲಿ ಮಂತ್ರಿಗಳು ಆ ಕ್ಷೇತ್ರದಿಂದ ಗೆದ್ದಿದ್ದಾರೆ. MP ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ದಾರೆ. ಅವರು ರಾಜಕೀಯ ಜೀವನದಲ್ಲಿ ಹಾಸನದಲ್ಲಿ ರೇವಣ್ಣ, ಇಲ್ಲಿ ರಾಮನಗರದಲ್ಲಿ ಕುಮಾರಸ್ವಾಮಿಯವರು ಈಗ 30 ವರ್ಷದ ಹಿಂದೆ ಬಂದು ಸೆಟ್ಲ್ ಆದರು. ಹೊಸ್ತೇನಲ್ಲೇ ಅಂದೇನು ನಿನ್ನೆ ಬಂದು ಯಾವುದೋ ಸ್ವಂತ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಇಲ್ಲ. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ನೀವು ಸಿದ್ದರಾಮಯ್ಯನವರನ್ನು ತೆಗೆದು ಹೈಕಮಾಂಡ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಿಮಗೆ ಬೇರೆ ಮಾರ್ಗಗಳು ಬೇಕಾದಷ್ಟಿದೆ. ಅದನ್ನು ಬಳಕೆ ಮಾಡ್ಕೊಳ್ಳಿ. ಈ ಬಡ ರೈತರು 60,000 ಲೀಟರ್ ಹಾಲು ಕರೆದು 1 ಟನ್ನ ತಿನ್ನೋರಿದ್ದಾರಲ್ಲ, ಅವರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಾನು ಈ ಕಾಗದದಲ್ಲಿ ಹೇಳಿದ್ದೇನೆ, ನಾನು ಧರಣ ಕೂರ್ತೇನೆ, ನೀವು ಮುಂದುವರೆದ್ರೆ ಅಂತ ಹೇಳಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣ ಕೂರ್ತೀನಿ ಅಂತಲೂ ಬರೆದಿದ್ದೆ. ನಾನು ಅಪೀಲ್ ಮಾಡ್ತಾ ಇದ್ದೇನೆ,
ನನ್ನನ್ನು ಆ ಸನ್ನಿವೇಶಕ್ಕೆ ದೂಡಬೇಡಿ. ಇವತ್ತೇನು ರೈತರ ಮೇಲೆ FI ಹಾಕಿದರೆ ಅದನ್ನು ಮತ್ತೆ ಮುಂದುವರಿಸ್ತೇನೆ. ಆ ಒಂದು ಘಟನೆಗೆ ಸಂಬಂಧಪಟ್ಟಂಥ ಏನು ಅಪರಾಧಿಗಳಿದ್ದಾರೆ ಅವ್ರಿಗೆ ನೀವು ಶಿಕ್ಷೆ ಕೊಡೋದಕ್ಕೆ ಬದಲಾಗಿ ನಿನ್ನೆ ನಡೆದಂಥ ಒಂದು ಪ್ರಚೋದನೆ ರೆವಿನ್ಯೂ ಅಧಿಕಾರಿಗಳ ಒಂದು ಕೋರಿಕೆ ಮೇಲೆ ನೀವು ಹೋದರೆ ಆಗ ಈ ಘಟನೆ ನಡೆದಿರೋದು ನಾನಿಲ್ಲ ಅಂತ ಹೇಳೋದು. ನೀವು ರೈತರ ಮಕ್ಕಳೇ, SP ಇರ್ಬೋದು, IG ಇರ್ಬೋದು, ರೈತರ ಮಕ್ಕಳು. ರೈತರ ಕಷ್ಟ ಅವ್ರ ನೋವುಗಳನ್ನ ಅರ್ಥ ಮಾಡಿಕೊಳ್ಳೋ ಶಕ್ತಿ. ಒಂದು ಕಡೆ ಕಾನೂನು ಪಾಲನೆ ಮಾಡಬೇಕು, ನಿಜ ಒಪ್ಕೊಳ್ತೀನಿ. ಆದರೆ ಎಂತೆಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಿರ್ಣಯಗಳನ್ನು ತೆಗೆದುಕೊಂಡಿದೆ ನಾನು ಹಲವಾರು ಉದಾಹರಣೆಗಳನ್ನ ಕೊಡಬಲ್ಲೆ. ನಾನು